ಸಾಮಾನ್ಯವಾಗಿ ನಾವು ಓಂ ಅನ್ನೋ ಶಬ್ದವನ್ನ ಕೇಳೇ ಇರ್ತೀವಿ. ಆದ್ರೆ ಓಂ ಅಂದ್ರೆ ನಿಜವಾಗಿ ಏನು? ಸನಾತನ ಧರ್ಮ ಮತ್ತು ಸೈನ್ಸ್ ನ ಪ್ರಕಾರ ಇದು ಏನ್ ಹೇಳುತ್ತೆ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. 1957ರಲ್ಲಿ ಫ್ರೆಂಚ್ ನ ಫಿಸಿಸಿಸ್ಟ್ ವ್ಲಾಡಿಮಿರ್ ಗವಿರೋ ಮತ್ತು ಅವರ ಟೀಮ್ ಒಂದು ದಿನ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಜ್ವರ ಮತ್ತು ತಲೆನೋವಿನಿಂದ ನರಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರು ಹೊರಗಿರುವಾಗ ಚೆನ್ನಾಗಿಯೇ ಇರ್ತಾರೆ, ಆದ್ರೆ ಒಳಗೆ ಬಂದ್ರೆ ಮಾತ್ರ ಈಗ ಆಡ್ತಾ ಇರ್ತಾರೆ. ಮತ್ತು ಇವರ ಲ್ಯಾಬ್ ನಲ್ಲಿ ಯಾವುದೇ ಸೂಕ್ಷ್ಮ ಜೀವಿಗಳೇ ಆಗ್ಲಿ ಅಥವಾ ಯಾವುದೇ ಕೆಮಿಕಲ್ಸ್ ಗಳಾಗ್ಲಿ ಇರಲಿಲ್ಲ, ಯಾಕಂದ್ರೆ ಇದು ಫಿಸಿಕ್ಸ್ ಲ್ಯಾಬ್. ಇದು ಹೇಗಾಗ್ತಿದೆ ಅಂತ ಹುಡುಕಿದಾಗ ಗೊತ್ತಾಗಿದ್ದು ಲ್ಯಾಬ್ ನಲ್ಲಿ ಇದ್ದ ಫ್ಯಾನ್ ನಿಂದ ಇದು ಲೋ ಫ್ರೀಕ್ವೆನ್ಸಿಯನ್ನ ಕ್ರಿಯೇಟ್ ಮಾಡ್ತಿದ್ರಿಂದ ಹೀಗಾಗ್ತಿತ್ತು. ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ಗವಿರೋ ಮುಂದೆ ಒಂದು ಇನ್ಫ್ರಾಸಾನಿಕ್ ವೆಪನ್ ಅನ್ನ ತಯಾರಿಸ್ತಾರೆ. ಇದೊಂದು ಸೌಂಡ್ ಬಾಂಬ್ ಆಗಿತ್ತು. ಲೋ ಫ್ರೀಕ್ವೆನ್ಸಿಯನ್ನ ಯೂಸ್ ಮಾಡ್ಕೊಂಡು ಮನುಷ್ಯರನ್ನ ಕೊಲ್ಬೋದಿತ್ತು. ಇದು ಬೇರೆನೇ ವಿಷಯ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೌಂಡ್ ಅನ್ನೋದು ನಮ್ಮ ಮನಸ್ಸನ್ನ ಆಲ್ಟರ್ ಮಾಡುತ್ತೆ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಮ್ಯೂಸಿಕ್ ಅನ್ನ ಕೇಳುವಾಗ ನಮ್ಮ ಮನಸ್ಥಿತಿ ಬದಲಾಗೋದು ಇದರಿಂದಾನೆ. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಂತ್ರಗಳ ಬಗ್ಗೆ ಹೇಳುವಾಗ ಹೇಳ್ತೇನೆ. ಇದೇ ರೀತಿ ನಮ್ಮ ಸನಾತನ ಧರ್ಮದಲ್ಲಿ ಸೌಂಡಿಗೆ ತುಂಬಾ ಪ್ರಾಮುಖ್ಯತೆ ಇತ್ತು. ಹೀಗೆ ಓಂನ ವಿಚಾರಕ್ಕೆ ಬಂದ್ರೆ ನಮ್ಮ ಸನಾತನ ಧರ್ಮ ಬ್ರಹ್ಮಾಂಡ ಸೃಷ್ಟಿಯ ಮೂಲ ಶಬ್ದನೇ ಓಂ ಅಂತ ಹೇಳುತ್ತೆ. ಇದನ್ನೇ ನಮ್ಮ ಮಾಡರ್ನ್ ಸೈನ್ಸ್ ಕೂಡ ಹೇಳುತ್ತೆ. ಹೇಗಂದ್ರೆ ಬ್ರಹ್ಮಾಂಡ ಸೃಷ್ಟಿಯಾಗುವಾಗ ಸೌಂಡ್ ಅನ್ನೋದು ಕ್ರಿಯೇಟ್ ಆಗೇ ಆಗಿರುತ್ತೆ. ಆ ಸೌಂಡ್ ಅನ್ನ ಕ್ಯಾಪ್ಚರ್ ಮಾಡಿದಾಗ ಗೊತ್ತಾಗಿದ್ದು ಇದು. ಭೂಮಿ ಹೊರಗೆ ವಾತಾವರಣ ಇಲ್ದಿದ್ರು ಸೌಂಡ್ ಅನ್ನೋದು ಹೇಗೆ ಟ್ರಾವೆಲ್ ಮಾಡುತ್ತೆ ಅಂತ ಕೇಳಬೇಡಿ, ಯಾಕೆಂದ್ರೆ ಅವರು ಕಂಡುಹಿಡಿದಿದ್ದು ವೈಬ್ರೇಷನ್ ಇಂದ. ವೈಬ್ರೇಷನ್ ಗೆ ಯಾವ ವಾತಾವರಣನೂ ಬೇಕಿಲ್ಲ. ಮಾಡರ್ನ್ ಸೈಂಟಿಸ್ಟ್ ಗಳು ವೈಬ್ರೇಷನ್ ಅನ್ನ ಸೌಂಡ್ ಆಗಿ ಕನ್ವರ್ಟ್ ಮಾಡಿದಾಗ ಗೊತ್ತಾಗಿದ್ದೆ ಓಂ ಮತ್ತು ಈ ವೈಬ್ರೇಷನ್ ಎರಡೂ ಒಂದೇ ಅಂತ. ನಾವು ಯೋಚನೆ ಮಾಡಬೇಕಾಗಿರೋದು ಸಾವಿರಾರು ವರ್ಷಗಳ ಹಿಂದೆ ಯಾವ ಟೆಕ್ನಾಲಜಿ ಇಲ್ಲದೆ ಇದ್ರೂ ಕೂಡ ನಮ್ಮ ಪುರಾತನ ವಿಜ್ಞಾನಿಗಳಿಗೆ ಹೇಗೆ ಗೊತ್ತಾಯಿತು ಅಂತ.